ಈ ಸತಿ ಮಳೆ ವ್ಯತ್ಯಾಸದಿಂದ ಕಾಫಿ ಪೂರ ಹಣ್ಣೂ ಆಗಿಲ್ಲ, ಇತ್ಲೆಗೆ ಪೂರ ಕಾಯಿ ಆಗೂ ಉಳ್ದಿಲ್ಲ. ಕಾಫಿ ಕುಯ್ಸೋದು ಬಿಡೋದು ಅನ್ನೋ ಕನ್ಫ್ಯೂಷನಲ್ಲೇ ಕಾಲ ಕಳೀತಿದ್ದೀವಿ. ನಿಮಗೂ ಇದೇ ಥರ ಆಗಿದೆಯಾ ರೋಬಸ್ಟ ಕಾಫಿ? ಕಮೆಂಟ್ ಮಾಡಿ. ಬಿಸಿಲು ಬೀಳೋ ಜಾಗ ಅಂತೂ ಪೂರ ಅತ್ಲೆಗೆ ಹಣ್ಣಾಗ್ಬಿಟ್ಟಿದೆ. ಈ ಗಿಡ ಅಂತೂ ನೋಡಿ ಹಣ್ಣಾಗಿ ಅತ್ಲೆಗೆ ಒಣಗಿ ಫುಲ್ ಉದ್ರೋಗೋ ಸ್ಟೇಜಿಗೆ ತಲುಪಿಬಿಟ್ಟಿದೆ. ಯಾರೋ ಒಬ್ರು ಹಿಂಗೆ ಕಮೆಂಟ್ ಮಾಡಿದ್ರು, ಅಕ್ಕ ನಿಮಗೇನು ಈ ಸತಿ ರೋಬಸ್ಟ ಕಾಫಿ ಒಳ್ಳೆ ರೇಟ್ ಇದೆ ಅಂತ. ಕಾಫಿ ತೋಟದವ್ರ ಕತೆ ನೋಡಿಲಿ, ಅರ್ಧ ಕಾಫಿ ಉದ್ರಿದ್ರೆ ಇನ್ನು ಅರ್ಧ ಕಾಫಿ ಕುಯ್ಸೋ ಸಂಬಳಕ್ಕೂ ಸಾಕಾಗಲ್ಲ. ಆದರೂ ಈ ಸತಿ ಪರವಾಗಿಲ್ಲ ರೇಟು. ನಾವು ಕೊಡೋವರೆಗೂ ಇರುತ್ತೋ ಇಲ್ವೋ. ಚಿಗುರು ಈ ಸತಿ ಜಾಸ್ತಿ ಇತ್ತು ಅಂತ ಚಿಗುರು ತೆಗಿಸ್ತಾ ಇದ್ವಿ. ಚಿಗುರು ಈಸಿ ಇರುತ್ತೆ ತೆಗಿಯೋಕ್ಕೆ, 400 ಗಿಡದಷ್ಟು ತೆಗಿಬಹುದು ಒಬ್ಬ ಪರ್ಸನ್ನು. ಚಿಗುರು ಎಲ್ಲದನ್ನು ತೆಗಿಯಲ್ಲ, ನೆಕ್ಸ್ಟ್ ಇಯರಿಗೆ ಫಸಲು ರೆಕ್ಕೆ ಬಿಟ್ಟು ಉಳ್ದಿದ್ನೆಲ್ಲ ತೆಗಿತಿದ್ದಾರೆ. ಯಾರೋ ಹೀಗೆ ಕಮೆಂಟ್ ಮಾಡಿದ್ರು, ನಿಮ್ಮೂರಲ್ಲಿ ಆನೆ ಲೂಟಿ ಮಾಡ್ತಿಲ್ವಾ ತೋಟ ಎಲ್ಲ ಅಂತ. ತುಂಬ ಲೂಟಿ ಮಾಡ್ತಿದೆ, ಕೆಲವ್ರದೆಲ್ಲ ಒಂದೊಂದು ಎಕರೆ ತೋಟನೇ ಫುಲ್ ಹಾಳು ಮಾಡಿ ಹೋಗಿದೆ. ಆದರೆ ಆನೆನ ನಾನು ನಮ್ಮೂರಲ್ಲಿ ಯಾವತ್ತೂ ಡೈರೆಕ್ಟಾಗಿ ಮೀಟ್ ಮಾಡಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಫಾಲೋ ಮಾಡೋದು ಮರಿಬೇಡಿ, ಬಾಯ್.